بسم الله الرحمن الرحيم. ಅಸ್ಸಲಾಂ ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹನ ನಾಮದಿಂದ ಆ ಸೃಷ್ಟಿಕರ್ತನ ಶಾಂತಿ, ದಯೆ, ಕೃಪೆ ನಿಮ್ಮೆಲ್ಲರ ಮೇಲೆ ವರ್ಷಿಸುತ್ತಿರಲಿ. ಇಂದಿನ ಕಾಲಘಟ್ಟದಲ್ಲಿ ನಡೆಯುತ್ತಿರುವ ತಿಂಗಳು ಮೊಹರಂ ಆಗಿರುವುದರಿಂದ ಇಸ್ಲಾಂ ಧರ್ಮವು ಮೊಹರಂ ತಿಂಗಳ ಬಗ್ಗೆ ಏನೆಲ್ಲ ಹೇಳುತ್ತೆ ಬನ್ನಿ ನೋಡೋಣ. ನಾವು ಈ ವಿಷಯದಲ್ಲಿ 5 ಭಾಗಗಳನ್ನಾಗಿ ಮಾಡಿರುತ್ತೇವೆ. ಆ 5 ಭಾಗಗಳಲ್ಲಿ ಈ ಭಾಗವು ಮೊದಲನೆಯದಾಗಿರುತ್ತದೆ. ಮೊಹರಂ ತಿಂಗಳು ಇಸ್ಲಾಮಿನ ಮೊದಲನೇ ತಿಂಗಳಾಗಿರುತ್ತದೆ. ಅನ್ ಅಬಿ ಹುರೈರತ ರದಿಯಲ್ಲಾಹು ತಆಲಾ ಅನ್ಹು قال قال رسول الله صلى الله عليه وسلم ಅಫ್ಜಲು ಸಿಯಾಮಿ ಬಾದ ರಂಜಾನ್ ಶಹರುಲ್ಲಾಹಿಲ್ ಮೊಹರಂ. ಹಜರತೆ ಅಬೂ ಹುರೈರಾ ರದಿಯಲ್ಲಾಹು ತಆಲಾ ಅನ್ಹುರವರು ವರದಿ ಮಾಡಿದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿರುವವರು, ರಮಜಾನಿನ ನಂತರ ಶ್ರೇಷ್ಠವಾದ ಉಪವಾಸವೆಂದರೆ ಅದು ಅಲ್ಲಾಹನ ತಿಂಗಳಾದ ಮೊಹರಮಿನಲ್ಲಿ ಆಗಿರುವುದು ಎಂತಕ್ಕಂಥ ಮಾಹಿತಿ ಈ ಹದೀಸಿನಿಂದ ನಮಗೆ ತಿಳಿದು ಬರುತ್ತದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ತಿಂಗಳಲ್ಲಿ ಉಪವಾಸ ಮಾಡುವುದಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಈ ತಿಂಗಳು ಇಬಾದತ್ತಿಗೆ ಅಂದ್ರೆ ಆ ಸೃಷ್ಟಿಕರ್ತನ ಆರಾಧನೆಗೆ ಮೀಸಲಾದದ್ದು, ಅಲ್ಲದೆ ಯಾವುದೇ ನವೀನ ಆಚರಣೆಗಳಿಗಲ್ಲ. ವಸ್ಸಲಾಂ ಅಲೈಕುಂ ವರಹಮತುಲ್ಲಾಹಿ ವಬರಕಾತು.